ಇದು ಬಾಗಲಕೋಟೆಯಿಂದ ಬಂದಿರೋದು. ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ ಆ್ಯಕ್ಚುಲಿ. ಕೂಡ ಬಿನ್ ಡನ್ ಲೋಕಲಿ, ಕ್ಲೋಸ್ ಮಾಡಿಬಿಡ್ಬೇಕಾಗಿತ್ತು ಅಲ್ಲೇ ಎಲ್ಲಾದರೂ. ಏನೇ ಇದನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ದೆ ನಮ್ಮ ಮೊದಲನೇ ತಪ್ಪು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದನ್ನ ಅಲ್ಲೇ ಕ್ಲೋಸ್ ಮಾಡ್ಬೋದಾಗಿತ್ತು. ಇದಕ್ಕೆ ಅಲ್ಲಿಂದ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಸ್ಟಿಲ್ ನೋಡೋಣ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋನಾಳ ಗ್ರಾಮದ ಶರಣಯ್ಯಗೆ ಹುಟ್ಟಿನಿಂದಾನೇ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ. ಮೊದಲು ಬೇರೆಯವರ ಆಸರೆಯಿಂದ ನಡೀತಾ ಇದ್ದಂತಹ ಶರಣಯ್ಯ ಈಗ ಸಂಪೂರ್ಣ ನಡೆಯುವುದನ್ನು ನಿಲ್ಲಿಸಿದ್ದಾರೆ. ಈ ಮೊದಲು ಖಾಸಗಿಯವರ ಸೇವಾ ಕೇಂದ್ರದಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಶರಣಯ್ಯ ಯಾರಿಗೂ ಹೊರೆಯಾಗದೆ ಜೀವನವನ್ನ ಸಾಗಿಸ್ತಾ ಇದ್ರು. ಆದರೆ ಈಗ ಶರಣಯ್ಯಗೆ ಒಂದು ಹೆಜ್ಜೆ ಇಡುವುದಕ್ಕೂ ಆಗ್ತಾ ಇಲ್ಲ. ಇನ್ನು ಪತ್ನಿಯ ಕೂಲಿ ಹಣದಿಂದಾನೇ ಕುಟುಂಬ ಸಾಗ್ತಾ ಇದೆ. ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಛಲ ಇರುವಂತಹ ಶರಣಯ್ಯಗೆ ಮನೆಯಲ್ಲಿಯೇ ಚಿಕ್ಕ ಕಂಪ್ಯೂಟರ್ ಸೇವಾ ಕೇಂದ್ರ ತೆರೆದು ದುಡಿದು ಬದುಕಬೇಕೆಂಬ ಹಂಬಲ. ಇನ್ನು ಪತ್ನಿಗೆ ಕೂಲಿ ಮಾಡುವುದರಷ್ಟೇ ಜೀವನ ಎಂಬ ಪರಿಸ್ಥಿತಿ. ಇಂತಹ ಸಂಕಷ್ಟದ ಸನ್ನಿವೇಶದಲ್ಲಿ ವಿಕಲಚೇತನ ಪತಿಯ ಆರೈಕೆ ಈ ಹೆಣ್ಣು ಮಗಳ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ಹಾಗಾಗಿ ದುಡಿಯುವ ಛಲ ಇರುವಂತಹ ತನ್ನ ಪತಿಗೆ ಯಾರಾದರೂ ದಾನಿಗಳು ಚಿಕ್ಕ ಕಂಪ್ಯೂಟರ್ ಸೇವಾ ಕೇಂದ್ರ ತೆರೆಯೋದಿಕ್ಕೆ ಬೇಕಾದಂತಹ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಅನ್ನ ಕೊಡಿಸಿದ್ರೆ ಬದುಕಿಗೊಂದು ಮಾರ್ಗ ಆಗುತ್ತೆ ಅಂತ ಮನವಿ ಮಾಡಿದ್ದಾರೆ. ಇನ್ನು ಸ್ವಾವಲಂಬಿ ಜೀವನ ಸಾಗಿಸಬೇಕು ಅನ್ನೋ ಛಲ ಇರುವಂತಹ ಶರಣಯ್ಯಗೆ ಸಣ್ಣ ಸಹಾಯ ಸಿಕ್ಕರೆ ಈ ಕುಟುಂಬಕ್ಕೆ ಬೆಳಕಾಗಬಹುದು ಅನ್ನೋದು ನಮ್ಮ ಆಶಯ ಕೂಡ. ಶರಣಯ್ಯ ನೀವಲ್ವಾ? ರಾಜೇಶ್ವರಿ ನೀವು. ನಿಮ್ಮಿಬ್ಬರದು ಲಗ್ನ ಆಗಿ ಎಷ್ಟು ವರ್ಷ ಆತ? 2 ವರ್ಷ ಆಯ್ತು. ಯಾವ ಅಕ್ಕಿ? ನಿಂಗೆ ಲಗ್ನ ಆಗೋವಾಗ ಅವ್ರಿಗೆ ಹಿಂಗೆ ಐತಿ ಅಂತ ಗೊತ್ತಿತ್ತೇನಾ? ಮತ್ತೆ ಯಾಕೆ ಲಗ್ನ ಆದಿ ನೀನು? ಏನು ದುಡ್ಕಿ ಮ್ಯಾಗ ಅಂತ ನಮ್ಮ ಅಪ್ಪ ಮಾಡ್ಕೊಂತ ನಮಗೂ ಗೊತ್ತಿದ್ದಿಲ್ಲ. ನಮ್ಮ ಅಪ್ಪ ಹಂಗೆ ಕೊಟ್ಟು ನಾವು ನೀನು ನೋಡಿರ್ಲಿಲ್ಲೇನಾ? ನೋಡಿದ್ದೀವಿ. ಮತ್ತೆ ನಿಮ್ಮ ಅಪ್ಪ ಕೊಟ್ಟರಂದೀಯಾ? ನೀ ಕಣ್ಣು ಮುಚ್ಕೊಂಡಿದ್ದೀಯನಾಗ? ಮತ್ತೆ ಯಾಕೆ ಲಗ್ನ ಆದಿ ಹೇಳ? ನೀ ಶಾಲೆಗೆ ಹೋಗಿದೆ? ಹೋಗಿ. ಎಷ್ಟನೇ ಕ್ಲಾಸ್ವರೆಗೆ? 5ರಿಂದ. 5? ಓಯ್ ದೊಡ್ಡ ಕ್ಲಾಸ್ ಅದ. ಮಕ್ಕಳವ್ರ ನಿಮ್ಗೆ? ಇಲ್ಲ, 2 ವರ್ಷ ಆಯ್ತಾ? ನೀವು ಮಾಡೋದೇನು ನೌಕರಿ? ನೌಕರಿ ಮೊದಲ್ರಿ ಒಂದು ಪ್ರೈವೇಟ್ ಬ್ಯಾಂಕ್ನ ಹೋಗ್ತಿದ್ದೇನೆ ರೀ. ಒಂದು 4ರಿಂದ 5 ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಿದ್ದಾರೆ ನನಗೆ ರೀ. ಅದರಿಂದ ನಾನು ನಡೆದೈತಿ ರೀ. ಆದ್ರೆ ಈಗ ಪ್ರೆಸೆಂಟ್ ರೀ ನನಗೆ ನಡೆಯೋಕ್ಕಾಗಲಾರ್ದಕ್ಕೆ ರೀ ಯಾವ್ದಾರು ಬೋರಿ ಅಂದ್ರೆ ಸರ ನಾ ಸಣ್ಣವನಿಂದಾಗ ಇರ್ತೀನಿ ಸರ್. ಇದು ನೀವು ಲಗ್ನ ಆದ ಮ್ಯಾಗ ಅನಿಸ್ತೇನೆ ಏನು ಹಿಂಗೆ ಮಾಡ್ಕೊಂಬಿಟ್ಟೆ ನಾನು ಇವ್ರನ್ನ ಮದುವೆ ಆಗಿ ಅಂತ? ಏನು ಅನ್ಕೊಂಡು ಇವ್ರ ತಂಗಿಯರೊಬ್ರು ಹಿಂಗದ. ಒಳ್ಳೆ ಮನುಷ್ಯನ? ಒಳ್ಳೆ ಮನುಷ್ಯನ? ದಬಾಯಿಸ್ತಾನೇನ? ಏನು ದಬಾಯಿಸಂಗಿಲ್ಲ. ನೀನೇ ದಬಾಯಿಸ್ತಿ ಅನ್ಸ್ತತೆ. ಐ ಸುಳ್ಳಾಡ್ಬೇಡ. ಹಾಂ ದಬಾಯಿಸಂಗಿಲ್ಲೇನ? ಹಾಂ, ಇದು ಚಿಕ್ಕ ಮಗುವಿಂದಾನೆ ಹಿಂಗೆ ಆತೇನ? ಮತ್ತೆ ಈಗ ನೀನು ಏನು ಮಾಡ್ತೀಯ ಹಂಗಾರೆ? ಈಗ ಬ್ಯಾಂಕ್ನಾಗ ನೌಕರಿ ಇಲ್ಲ ಏನದ? ಈಗ ಕೆಲಸ ಬಿಟ್ಟಿದ್ದೇನೆ ರೀ, ಮನ್ಯಾಗ ಇರ್ತೇನೆ ರೀ. ಈಗ ಎಷ್ಟೊತ್ತಿದ್ರು ಆಕೆ ದುಡ್ಕೊಂಡ್ ಬಂದಿಂದ ನಮ್ದು ಹೊಟ್ಟಿಗೆ ಊಟ ರೀ ನಮ್ದು. ಆಕಿ ಹೋಗ್ತಾರೆ? ಹ್ಞೂ ರೀ, ಊರಾಗ ಹೊಲ ಮನ್ಯಾಗ ದುಡಿತಾಳ್ರಿ ಸರ್. ಆಕೆ ದುಡ್ದು ಬಂದಿಂದ ನಮ್ದು ಊಟ ರೀ. ಕೂಲಿ ಕೆಲಸಕ್ಕೆ ಹೋಗ್ತಾರೆ ಕಳಿತೀಗ ನಮ್ಮ ಮನ್ಯಾಗ ಸರ. ನಮ್ಮ ಮನ್ಯಾಗ ಟೋಟಲ್ ನಾವು 4ರಿಂದ 5 ನಿನ್ನ ಆಕಿನೇ ಸಾಕ್ತಿದ್ದಾರೆ. ಅವಕ್ಕೆ ಮೊದಲು ನಾ ಸಾಕ್ತಿದ್ದೆ ರೀ. ಆದರೆ ನನಗೆ ಇತ್ತೀಚೆಗೆ ಅಂದ್ರೆ ಸರ ಒಂದು 5-6 ಸಾವಿರ ರೂಪಾಯಿ ನನಗೆ ಪೇಮೆಂಟ್ ಆಗ್ತೈತೆ ರೀ. ಆದರೆ 5-6 ಸಾವಿರ ರೂಪಾಯಿದಾಗ ರೀ ಇಬ್ಬರಿಗೆ ಬದುಕೋದು ಕಷ್ಟ ಆಕೈತೆ ರೀ. ಯಾಕಂದ್ರೆ ರೀ ಈಗ ನನಗೆ ಅಡ್ಡಾಡೋದಾಗೋದಿಲ್ಲ ರೀ. ಹ್ಞೂ ರೀ ಸರ. ಈಗೇನಂದ್ರೆ ನಾ ಬಸ್ಸಿಗೆ ಹೋಗ್ತಿದ್ದೇನೆ ರೀ. ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಿದ್ದೆ. ಆಮೇಲೆ ಕ್ರಮೇಣವಾಗಿ ಬಸ್ ನಮ್ಮ ಕಡೆ ಸ್ಟಾಪ್ ಆಗ್ಬಿಟ್ಟು ರೀ. ಸ್ಟಾಪ್ ಆದ ಸಂಬಂಧ ಈಗ ರಿಕ್ಷಾ ಹೋಗ್ಬೇಕಂದ್ರೆ ರಿಕ್ಷಾದವರು ಹ್ಞೂ ರೀ ಒಂದು 10 ರೂಪಾಯಿ ಇದ್ದಿದ್ದಕ್ಕೆ 100 ರೂಪಾಯಿ ಚಾರ್ಜ್ ಅಂತ ಹೇಳೋರಿ ಅವರು. ಹಂಗಾಗಿ ಮೈಮ್ಯಾಗ ಬೆಳಕತ್ರಿ ಸರ್ ಅದೆಲ್ಲ. ಅದು ದುಡ್ದಿದ್ದೆಲ್ಲ ರೀ. ಹಂಗಾಗಿ ಬೇಡ ಅಂತ ಅವ್ನು ಕೈ ಬಿಟ್ಬಿಟ್ಟೆ ಸರ್. ಮತ್ತೆ ಈಗ ಆಕಿ ಏನು ತರ್ತಾಳ ಅದ್ರಾಗೆ ಜೀವನ? ಹ್ಞೂ ರೀ, ಆಕೆ ದುಡಿದಿದ್ದರದಾಗ ನಮ್ಮದು ಎಲ್ಲ ರೀ. ಆಕೆ ದುಡಿಲಿಲ್ಲ ಅಂದ್ರೆ ಊಟನೇ ಇಲ್ಲ ರೀ ಸರ್. ಈಗ ಅದ್ರ ಸಂಬಂಧ ನಿಮ್ಮ ಬೆಳಕು ಪ್ರೋಗ್ರಾಮ್ನಿಂದರೆ ನನಗೆ ಒಂದು ಕಂಪ್ಯೂಟರ್ ಒಂದು ಪ್ರಿಂಟರ್ ಅವ್ನು ಕೊಡ್ತೀನಿ ಅಂದ್ರೆ ಸಾಕು ಸರ್. ಕೊಟ್ಟರೆ ಏನು ಮಾಡ್ತೀವಿ? ನಾನು ಗ್ರಾಹಕರ ಸೇವಾ ಕೇಂದ್ರ ನಡೆಸ್ತೀನಿ ರೀ ಸರ್. ನಡೆಸ್ತೀನಿ? ಹಾಂ ರೀ ಸರ್. ಅಲ್ಲೇ ಊರಿನಾಗ ಮಾಡ್ತೀನಿ. ಎಷ್ಟು ರೊಕ್ಕ ಬರ್ತದೆ ಅದರಲ್ಲಿ ಎಷ್ಟಾಗುತ್ತೋ ನೋಡ್ತೀನಿ ರೀ ಸರ್. ಆನ್ಲೈನ್ ಅವು ಎಲ್ಲ ತೆಗೆದುಕೊಡು ಬರ್ತಾವಲ್ಲ ರೀ, ಅವು ತಾರ ಇನ್ಕಮ್ಮು ಅವು ಇವು ಅದ್ರ ಮೇಲೆ ಆ ಪಾನ್ ಕಾರ್ಡ್ ಅಕೌಂಟ್ ಓಪನಿಂಗು ಅವು ಇವು ಬಂದೇ ಬರ್ತಾವೆ ಸರ್. ಅದ್ರ ಮ್ಯಾಗ ಮಾಡ್ಕೊತ ಹೋಗ್ತೀನಿ ರೀ ಸರ್.
ಊರ್ನಾಗ. ಹಾಂ ರೀ ಸರ್. ಆಗ ಆಕಿನೂ ಹೋಗಲಿ, ಆಕಿನೂ ಕಳಿಸ್ತೀನಿ ರೀ ಸರ್. ಆದ್ರೆ ಕ್ರಮೇಣ ಮ್ಯಾಗ ಇಂಪ್ರೂವ್ಮೆಂಟ್ ಆತಂದ್ರೆ ಆಕೆ ನನ್ನ ಕೈ ಬ್ಯಾಡ್ ಅಂತ ಬಿಡಿಸ್. ಹಾಂ ರೀ, ಇಲ್ಲೇ ನನ್ನಿಂದ ರೀ ಇವ್ನ ಕೊಡಾಕ್ರಿ, ಪ್ರಿಂಟ್ ಕೊಡಾಕ, ಜೆರಾಕ್ಸ್ ಮಷೀನ್ ಮಾಡಿದ್ದು ಅವ್ರು ಕೊಡಾಕ್ರಿ, ಈ ಪ್ರಿಂಟ್ ಹಾಕಿದ್ದು ತೆಗೆದು ಕೊಡಾಕ ನನಗೆ ಅಡ್ಡಾಡೋದಾಗಲ್ಲಲ್ರಿ. ಆಕಿನ ನಾನು ರೈಟ್ ಹ್ಯಾಂಡ್ ಆಗಿ ಅಲ್ಲೇ ಮಗ್ಳು ಇಟ್ಟು ಹೋಗ್ತೀನಿ ರೀ ಇಲ್ಲೇ ರೀ. ಯಾರನ್ನ? ಹಾಂ ಅವ್ನ ರೀ, ನಮ್ಮ ಮಿಸ್ಸಸ್ ರೀ. ನೀನು ಎಷ್ಟು ದುಡಿತಿ? ದಿನ 200-300 ರೂಪಾಯಿ ದುಡಿತೀನಿ. ಒಂದು ದಿನಕ್ಕೆ 300 ರೂಪಾಯಿ ದುಡಿ. ನೀನೆ ಹಾಂ. ಶನಿವಾರ ಭಾನುವಾರ ಹೋಗಂಗಿಲ್ಲೇನ? ಓಕೆ. ಭಾನುವಾರನೂ ಹೋಗ್ತಿ? ಕಂಟಿನ್ಯೂ ಅಂದ್ರೆ ಸೀಸನ್ದಾಗ ಅಷ್ಟೇ ರೀ ಸರ್. ಇದು ದಗದ ಕಂಟಿನ್ಯೂ ಇರಲ್ರಿ. ಒಂದು ತಿಂಗಳದಾಗ 15 ದಿವಸ ಹೋದ್ರೆ ಹೊಲ ಮನೆ ಕೆಲಸ ಸರ್. 15 ದಿವಸ ಇದ್ವು ಅಂದ್ರೆ 15 ದಿವಸ ಇರಲ್ಲ ಸರ್. ರೈತರ ಹೊಲ ದುಡಿತೀವಲ್ಲ. ಇದು ಬರಂಗಿಲ್ಲ? 2,000 ರೂಪಾಯಿ ಕೊಟ್ಟಾರ ಸರ್ಕಾರದಾಗ? ಇಲ್ಲ ಬರಲ್ರಿ. ಅದು ರೇಷನ್ ಕಾರ್ಡ್ ಇಲ್ಲಲ್ರಿ ನಮ್ಗೆ. ರೇಷನ್ ಕಾರ್ಡ್ ಅದು ಬರಲ್ಲ ಸರ್ ನಮ್ಗೆ ರೀ. ಅದು ಅವಾಗ ಬರ್ತೀರಿ. ಯಾಕೆ ರೇಷನ್ ಕಾರ್ಡ್ ಮಾಡಿಸಿಲ್ಲ ನೀವು? ಅದು ಈಗ ಹೋಗೈತಲ್ರಿ ಮ್ಯಾರೇಜ್. 6 ಸಂಬಂಧ ಮಾಡಿಸಿಲ್ಲ ಸರ್ ನಾನು. ಅದು ನೀ ಬಸ್ನಾಗ ಹೋಗ್ತಿ? ಇಲ್ಲ, ಅಲ್ಲೇ ಹೊಲ್ಲಾಗ ಹೋಗ್ತಿ. ರಿಕ್ಷಾದಾಗ ಇಲ್ಲ ಅಂದ್ರೆ ನಡ್ಕೊಂತ ಹೋಗ್ತಾರೆ. ಅಲ್ಲೇ ಓಣೆನಾರು ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರೆ ಸರ್, ಬರ್ತಾರೆ. ಏನು ಕವರ್ ಹಿಡ್ಕೊಂಬಂದಿ ನೀನು? ಡಾಕ್ಯುಮೆಂಟ್ಸ್ ರೀ. ಏನು ಡಾಕ್ಯುಮೆಂಟ್? ಆಧಾರ್ ಕಾರ್ಡ್. ಯಾರಿಗೆ ಹೇಳಿದ್ರ ನಿನಗೆ? ಇಲ್ರಿ ನಾವ ಏನು ಸರ್ಕಾರದ ಆಫೀಸ್ ಏನಿದೆ? ಇಲ್ರಿ, ಇಲ್ಲಿ ವೀಲ್ಚೇರಿಗೆ. ಆತು ಬಿಡ. ಈಗ ನಾನು ನಿನಗೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಎರಡು ಕೊಡಿಸ್ತೀನಿ, ಗೊತ್ತಲ್ಲ? ಒಂದು ಕಂಡೀಷನ್ ನಿನಗೆ. ಹೇಳ್ರಿ ಸರ್. ಅದು ಚಲೋ ಆಗಿ ನಿಂಗೆ ನಾಳೆ 4 ರೂಪಾಯಿ ಬಂತು, ರೊಕ್ಕ ಬಂತು ಅಂದರೆ ಆಕಿಗೆ ಏನಾದ್ರು ತೊಂದರೆಗಿಂದ್ರೆ ಕೊಟ್ರೆ ನಿನ್ನ ಬುರುಡ ಹೊಡೆದಾಕ್ಬಿಡ್ತೀನಿ. ಹೇಳಿದ್ದೀನಿ ನಾನು, ಗೊತ್ತಾಯ್ತಲ್ಲ? ಈಗಲೇ ಹೇಳಿದ್ದೀನಿ ಆ ಕಂಡೀಷನ್. ಯಾಕಂದರೆ ಈಗ ನಿನ್ನನ್ನು ಸಾಕಿರೋದು ಆಕಿ ಅನ್ನೋದು ಮರಿಬೇಡ, ಗೊತ್ತಾಯ್ತಾ ನಿನಗೆ? ನೀನು ಆ ಋಣ ಬಿಟ್ಟು ಆಕಿಗೆ ಏನಾದರೂ ತೊಂದರೆಗಿಂದ್ರೆ ಥರ ತೊಂದರೆ ಮಾಡಿಗಿಡ್ ನಂಗೆ ಗೊತ್ತಾದ್ರೆ ನಿನ್ನ ಬುರುಡೆ ಹೊಡೆದಾಕೋದು ಗ್ಯಾರಂಟಿ, ಗೊತ್ತಾಯ್ತಾ? ಈ ಮಾತು ನನಗೆ ಕೊಟ್ಬಿಡ್ತೀನಿ ಅಂತಂದ್ರೆ ಕೊಡಿಸ್ತೀನಿ, ಇಲ್ದ್ರೆ ಕೊಡ್ಸೋಂಗಿಲ್ಲ ನಾನು. ಆಯ್ತು ರೀ. ಯಾಕಂದರೆ ನೀನು ಎಂದೆಂದಿಗೂ ಋಣಕ್ಕಿರ್ಬೇಕು ಆಕಿಗೆ. ಆಕಿ ಇಲ್ಲದೆ ಇದ್ರೆ ನೀ ಝೀರೋ, ಜ್ಞಾಪಕ ಇಟ್ಕೋ. ಆಕಿ ಎಲ್ಲಿವರೆಗೆ ಕೈಕಾಲು ಗಟ್ಟಿ ಇದ್ದು ನಿನ್ನನ್ನು ಸಾಕ್ತಾಳೆ ಅಲ್ಲಿವರೆಗೆ ಮಾತ್ರ ನೀ ಹೀರೋ, ಅಲ್ಲಿಂದ ಮುಂದಕ್ಕೆ ನೀ ಝೀರೋ, ಗೊತ್ತಾಯ್ತಲ್ಲ? ಹಾಗಾಗಿ ಚಲೋ ಆತು ಅಂದ್ರೆ ಆಕಿನ ಚಲೋ ನೋಡ್ಕೋಬೇಕು ನೀನು. ನೋಡ್ತೀನಿ ರೀ. ಯಾಕಂದ್ರೆ ಈಗ ಆಕಿ ನೋಡ್ಕೊಂಡ್ರೆ ನನ್ನ ಕೆಲಸ ಚಲೋ ಇದೆ. ನಿಂಗೆ ಲಗ್ನ ಆಗಿ ಆಕಿ ಬಂದ ನಿನ್ನ ನೋಡ್ಕೋತಿರೋದು ಆಕಿ ದೊಡ್ಡ ಮನ್ಸದ. ಆಕಿ ನಿಂಗೆ ಲಗ್ನ ಆಗ್ಬೇಕು ಅಂತ ಏನು ರೂಲ್ ಇರಲಿಲ್ಲ ಇಲ್ಲಿ. ಈ ರೀತಿ ಲಗ್ನ ಆಗಿ ಬಿಟ್ಟು ಹೋಗಿರೋದು 1000 ಕೇಸ್ ನೋಡಿದ್ದೀನಿ ನಾನು. ಆದ್ರೆ ಆಕಿ ನನ್ನ ಮನೆಗೆ ಹೋಗಿ ಹೊಲದ ಕೆಲಸ ಮಾಡಿ ನನ್ನ ಯಜಮಾನ ನೋಡ್ಕೋತೀನಿ ಅಂತಂದಿರೋ ಹೆಂಗ್ಸದ. ಹಂಗಾಗಿ ನಿಂಗೆ ಋಣ ಐತಿ ಅಲ್ಲಿ, ಐತ್ರಿ, ಗೊತ್ತಾ? ನಾನು ಹೇಳ್ತಿರೋದ. ಕೊಡಿಸ್ತೀನಿ, ಮುಂದಿನ ವಾರನೇ ಕೊಡಿಸ್ತೀನಿ ನಿನಗೆ, ಗೊತ್ತಾಯ್ತಲ್ಲ? ನೀ ಸ್ಟಾರ್ಟ್ ಮಾಡಿ ನಿನ್ನ ವರ್ಕ್. ನೀನು ಬಂದೋಬಸ್ತ್ ಆಗೋವರೆಗೂ ಆಕಿ ಕೆಲಸ ಮಾಡಲಿ, ಇಬ್ರು ಮಾಡ್ರಿ. 4 ಕಾಸು ಜಾಸ್ತಿ ಬರ್ತದ. ನಾಳೆ ಏನಾದ್ರು ಸಣ್ಣ ಪುಟ್ಟ ಆಸೆ ತೀರಿಸ್ಕೋಬೋದು, ಗೊತ್ತಾಯ್ತಲ್ಲ? ಆಮ್ಯಾಗ ನಿಂಗೆ ಎಂದ್ ಬೇಡ ಅನಿಸ್ತದೆ ಅವಾಗ ನಿಲ್ಸುವಂತೆ. ಹಂಗೆ ಮಾಡ್ತಿ? ಅವ ಏನಾದ್ರು ತೊಂದರೆಯಿಂದ ಕೊಟ್ಟರೆ ಫೋನ್ ಲೆಟರ್ ಬರೀ ನನಗೆ, ನೋಡ್ಕೊತೀನಿ. ಮಾಡಬಾರ್ದು, ನೀ ಮಾಡಲ್ಲ ಅಂತ ನಂಗೆ ನಂಬಿಕೆ ಐತೆ. ಆದರೆ ಹೇಳೋದು ಹೇಳ್ತಾ ಇದ್ದಿ. ಯಾಕಂದ್ರೆ ಇಂಥ ಕೇಸ್ ನೋಡಿದ್ದೀನಿ ನಾನು, ಹಿಂಗೆ ಹೆಚ್ಚು ಕಡಿಮೆ ಆಗಿರೋದನ್ನು. ಹಂಗೆ ಆಗಬಾರ್ದು. ನಿನ್ನ ಜೀವನದಾಗ ಚಲೋ ಇರ್ಬೇಕಪ್ಪ ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಮಾತು ಕೊಡ್ತೀಯ ಅದು? ಹಾಂ, ಆಲ್ ರೈಟ್. ಮುಂದಿನ ವಾರ ನಿಂಗೆ ತಲುಪಿಸ್ತೀನಿ ನಾನು ಅದನ್ನು. ನೀನು ಅದೇನು ಕೆಲಸ ಮಾಡ್ತೀಯೋ ಮಾಡಪ್ಪ, ಕೊಡಿಸ್ತೀನಿ ಬಿಡ ನಿನ್ನ ಯಜಮಾನ್ರಿಗೆ. ನಿನಗೋಸ್ಕರ ಕೊಡಿಸ್ತಿರೋದ ಅವ್ಗೆ ಹೇಳು. ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಮಕ್ಕ ನೋಡಿ ಅಲ್ಲಿ ಕೊಟ್ಟಿರೋದು, ನನ್ನ ಮಕ್ಕ ನೋಡಿ ಕೊಟ್ಟಿರೋದು ಅಂತ ಹೇಳಿ. ಹಾಂ, ಹೇಳ್ತಿ? ಹಾಂ, ಯಾಕೆ ರಘುನಾಥ್ ಇವತ್ತು ಇಷ್ಟೊಂದು ಸ್ಟ್ರಿಕ್ಟಾಗಿ ಹೇಳ್ತಿದ್ದಾರೆ ಇವರಿಬ್ಬರಿಗೂ ಅನ್ಕೋಬಿಡಿ. ಇವತ್ತಿನ ದಿನ ಹಂಗೇನೆ ಅವ್ರ ಕೈಲಿ ಮಾಡಿಸ್ಕೊಳ್ಳೋವರೆಗೂ ಮಾಡಿಸ್ಕೊಂಬಿಟ್ಟು ಆಮೇಲೆ ನೀನ್ಯಾವ ಇದು ಅಂತ ದಾತ್ ಪಿರಿಯೋದಿಲ್ಲ ಅಂತ ಪರಾರಿ ಆಗ್ಬಿಡೋ ಗಂಡಸರುಗಳು ಭಾಳ ಜನ ಹುಟ್ಕೋತಿದ್ದಾರೆ. ಯಾಕೋ ಬರ್ತಾ ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ, ಲಜ್ಜೆ ಇಲ್ಲ, ಒಂದು ಚೂರು ಇರೋವರೆಗೂ ದುಡಿಸ್ಕೊಳ್ಳೋದು. ಆಮೇಲೆ ಆಯಿತು ಅಂದರೆ ಇನ್ಯಾರನ್ನ ಕಟ್ಕೊಂಡು ಹೋಗ್ತೀನಿ ನಿಂತು ಹೋಗೋದು, ಲಜ್ಗೆಟ್ಟು ಹೊರತಂದು. ಅದಕ್ಕೆ ಹೇಳಿದ್ದು ಈ ಕೇಸಲ್ಲಿ ಆ ಮೆಸೇಜ್ ಪಾಸ್ ಆಗಲಿ ಎಲ್ಲ ಅವನಿಗೂ ಅಂತ, ಆ ಥರ ಆಡೋ ಕೋತಿಗಳಿಗೆಲ್ಲ. ಆಲ್ ರೈಟ್, ಇವತ್ತಿನ ಬೆಳಕು ನಾನು ಮುಗಿಸ್ತಾ ಇದ್ದೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಪುನರಾರಂಭ ಆಗಿದೆ. ಮತ್ತು ಮುಂದಿನ ವಾರದಿಂದ ಎಂದಿನಂತೆ ಪ್ರತಿ ವಾರ ಎಲ್ಲರೂ ಸೇರ್ಕೊಳ್ಳೋಣ, ನಮ್ಮ ಕೈಲಾಗಿದ್ದು ಮಾಡೋಣ. ನಮಸ್ಕಾರ.